ಎಲ್ರಿಗೂ ನಮಸ್ಕಾರ. ನಾವು ಬಾರಾಮತಿ ಆಗ್ರೋ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೀವಿ. ನಾವು ಲಾಸ್ಟ್ ಟೈಮು ಒಂದು ಫಾರ್ಮರ್ಗೆ ನಮ್ಮ ಆಗ್ರೋ ಬೈಪಾಸ್ 5000 ಅನ್ನೋ ಪ್ರಾಡಕ್ಟ್ನ ಸಪ್ಲೈ ಕೊಟ್ಟಿದ್ದೀವಿ. ಅವ್ರು ಯೂಸ್ ಮಾಡಿದ ಮೇಲೆ ರಿಸಲ್ಟ್ ಹೆಂಗಿದೆ ಏನೋ ಅಂತ ಮಾತಾಡೋಕ್ಕೆ ಬಂದಿದ್ದೀವಿ ಟೆಸ್ಟ್ ಮೋನಲ್ ವೀಡಿಯೋಕ್ಕೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ನಾವು ಬಾರಾಮತಿ ಆಗ್ರೋ ಲಿಮಿಟೆಡ್ ಅಂತ ಒಂದು ಹಸುಗಳಿಗೆ ದಾನ ಕೊಡೋ ಕಂಪ್ನಿಯಿಂದ ಬಂದಿದ್ದೀವಿ. ನೀವು ಲಾಸ್ಟ್ ಟೈಮಿಂದ ನಮ್ಮ ಬಾರಾಮತಿ ಫೀಡ್ ಯೂಸ್ ಮಾಡ್ತಾ ಇದ್ರಲ್ವಾ, ಆಗ್ರೋ ಬೈಪಾಸ್ 5000 ಆ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದೀರಲ್ವಾ, ಹೆಂಗಿದೆ ಸರ್ ಆ ಪ್ರಾಡಕ್ಟ್ ನಿಮ್ಗೆ? ಫೀಡ್ ಚೆನ್ನಾಗಿದೆ. ಚೆನ್ನಾಗಿದೆ ಅಂದ್ರೆ ಹೆಂಗೆ? ಅವಕ್ಕೆ ಈಗ ಆಗೋದ್ಕಿಂತ 1 ಲೀಟರ್ ಎಲ್ಲ ರೇಜ್ ಆಗಿದೆ ಹಾಲು. ಮುಂಚೆ ಓಲ್ಡ್ ಫೀಡ್ ಕಿಂತ ಈಗ 1 ಲೀಟರ್ ಒಂದು ಟೈಮ್ಗೆ ಒನ್ ಟೈಮ್ಗೆ ಮಾರ್ನಿಂಗ್ 1 ಲೀಟರ್, ಈವ್ನಿಂಗ್ 1 ಲೀಟರ್ ನಿಮ್ಗೆ ಇನ್ಕ್ರೀಸ್ ಆಗಿದೆ, ರೇಜ್ ಆಗಿದೆ. ಈಗ ಹಾಲ್ ಜಾಸ್ತಿ ಬರ್ತಾ ಇದೆ. ಹಾಲ್ ಜಾಸ್ತಿ ಬಂದ ಅನಿಮಲ್ ಹೆಲ್ತ್ ಹೆಂಗಿದೆ? ಚೆನ್ನಾಗಿದೆ ಕಂಡೀಷನ್. ಯಾಕಂದ್ರೆ ಕೆಲವರು ಹಾಲ್ ಜಾಸ್ತಿ ಬಂದ್ರೆ ಅನಿಮಲ್ ವೀಕ್ ಆಗುತ್ತೆ, ಮೋಷನ್ಸ್ ಆಗುತ್ತೆ. ಆತರ ಏನು ಇಲ್ಲ, ಪ್ರಾಬ್ಲಮ್ ಇಲ್ಲ ಬಿಡಿ. ಇದು ಹಾಕಕ್ ಹಿಡಿದ್ಮೇಲೆ ಯಾವ ತರ ಯಾವ್ದು ಆಗಿಲ್ಲ. ಫ್ಯಾಟ್ ಎಸ್ಎನ್ಎಫ್ ಏನಾದ್ರು ಇನ್ಕ್ರೀಸ್ ಆಗಿದೆಯಾ? ಈಗ ಪರವಾಗಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇದಾಯ್ತು, ಹಾಲ್ ರೇಜ್ ಆದಕ್ಕೆ ಪ್ರಾಬ್ಲಮ್ ಆಯ್ತು. ಈಗ ಹೋಯ್ತಾ ಸರಿ ಇದೆ. ಈಗ ನೀವು ಎಷ್ಟು ದಿನದಿಂದ ನಮ್ಮ ಆಗ್ರೋ ಬೈಪಾಸ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀರಾ? 1.5 ತಿಂಗಳು, ಒಂದು 45 ದಿವಸ ಆಗಿದೆ. ನಾನು 45 ದಿವಸದಿಂದ ಯೂಸ್ ಮಾಡ್ತಾ ಇದ್ದೀರಾ. ಈಗ ಎಷ್ಟು ಹಸುಗಳಿಗೆ ನೀವು ಯೂಸ್ ಮಾಡ್ತೀರಾ ನಮ್ಮ ಫೀಡ್? 5 ಹಸುಗಳಿಗೆ. 5 ಹಸುಗಳಿಗೆ ಸೇರಿಸಿ ಒಂದು ಟೈಮ್ಗೆ ನಿಮ್ಗೆ ಹಾಲು ಎಷ್ಟು ಜಾಸ್ತಿ ಬಂದಿದೆ? 5 ಲೀಟರ್ ಬರ್ತದೆ ಒಂದು ಟೈಮ್ಗೆ. ಒಂದು ಹಸು ಮೇಲೆ 1 ಲೀಟರ್ ಒಂದು ಟೈಮ್ಗೆ. 5 ಹಸುಗಳಿಗೆ 5 ಲೀಟರ್ ಒಂದು ಟೈಮ್ಗೆ. ಒಂದ್ ದಿನಕ್ಕೆ 10 ಲೀಟರ್ ಇದಾಗುತ್ತೆ. 10 ಲೀಟರ್ ಜಾಸ್ತಿ ಆಗಿದೆ ಪಕ್ಕ. ಆಗಿದೆ. ಫ್ಯಾಟ್ ಎಸ್ಎನ್ಎಫ್ ಯಾವತ್ತಿಂದ ಇನ್ಕ್ರೀಸ್ ಆಗಿದೆ ನಿಮ್ಗೆ? ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಇನ್ಕ್ರೀಸ್ ಆಗಿಲ್ಲ, 15 ದಿವಸ ಏನು ಗೊತ್ತಾಗಲಿಲ್ಲ. ಈಗ ಒಂದು 30 ದಿವಸದಿಂದ ಈಚೆಗೆ ಇನ್ಕ್ರೀಸ್ ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ ಫ್ಯಾಟ್? ಈಗ 3.7 ಇತ್ತು, ಈಗ 4.5, 4.5, 3.5 ಇಂದ 4.5, ಆಲ್ಮೋಸ್ಟ್ 1% ಜಾಸ್ತಿ ಆಗಿದೆ. ಇದಕ್ ಮುಂಚೆ ಎಷ್ಟು ಬರ್ತಾ ಇತ್ತು ನಿಮ್ಗೆ ಹಾಲ್ ರೇಟ್? 100 ರೂಪಾಯಿ ಬರ್ತಾ ಇತ್ತು, ಈಗ 34, 35. ಸೊ ನಮ್ ಫೀಲ್ಡ್ ಅಲ್ಲಿ ಹಾಲ್ ರೇಟ್ ಜಾಸ್ತಿ ಆಗಿದೆ. 2 ರೂಪೀಸ್ ನಿಮ್ಗೆ 1 ಲೀಟರ್ ಮೇಲೆ ಜಾಸ್ತಿ ಬರ್ತಾ ಇದೆ. ಹಾಲು ಜಾಸ್ತಿ ಆಗಿದೆ. ಒಂದು ಹಸು ಮೇಲೆ ಒಂದು ಟೈಮ್ಗೆ 1 ಲೀಟರ್ ಜಾಸ್ತಿ ಆಗಿದೆ. ನಿಮ್ಮ ಹತ್ರ 5 ಅನಿಮಲ್ಸ್ಗೆ 5 ಲೀಟರ್ಸ್ ಪರ್ ಟೈಮ್, ಒಂದ್ ದಿನಕ್ಕೆ 10 ಲೀಟರ್ಸ್ ಜಾಸ್ತಿ ಆಗಿದೆ. ಸೊ ಈ ಏರಿಯಾದಲ್ಲಿ ನೀವೊಬ್ರೇ ಯೂಸ್ ಮಾಡ್ತಾ ಇದ್ದೀರಾ, ಇಲ್ಲಾಂದ್ರೆ ನೀವೇನಾದ್ರೂ ಬೇರೆಯವ್ರಿಗೆ ರೆಫರ್ ಮಾಡಿದೀರಾ? ಒಂದಿಬ್ಬರಿಗೆ ರೆಫರ್ ಮಾಡಿ ತಗೊಂಡಾರೆ, ಅವ್ರಿಗೂ ಕ್ವಾಲಿಟಿ ಐತೆ ಅಂತ ಹೇಳ್ಯಾರೆ. ಓಕೆ, ಅವರು ಯೂಸ್ ಮಾಡ್ತಾ ಇದ್ದಾರೆ. ಸರಿ ಸರ್, ನೀವು ಫಾರ್ಮರ್ಗೆ ಏನ್ ಹೇಳ್ಬೋದು ಈ ಫೀಡ್ ಬಗ್ಗೆ? ಒಂದು 2 ವರ್ಡ್ಸ್ ಡೈರೆಕ್ಟ್. ಚೆನ್ನಾಗಿರುತ್ತೆ, ಏನ್ ತೊಂದರೆ ಇಲ್ಲ. ಇದ್ರಲ್ಲಿ ಇದು ಇಲ್ಲ. ಇದು ಹಾಕಕ್ ಹಿಡಿದ್ಮೇಲೆ ನಮ್ಮ ಯಾವ ಒಂದ್ ಜ್ವರ ಇಲ್ಲ, ಒಂದ್ ಕೆಟ್ಲು ಬಾವಿಲ್ಲ, ಏನಿಲ್ಲ, ಮತ್ತೊಂದಿಲ್ಲ. ಚೆನ್ನಾಗಿದೆ, ಹೆಲ್ತ್ ಚೆನ್ನಾಗಿದೆ. ಈಗ ಏನ್ ತೊಂದರೆ ಇಲ್ಲ, ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಸೊ ಈಗ ನೀವು ಆಲ್ರೆಡಿ ಬೇರೆ ಫೀಡ್, ಓಲ್ಡ್ ಫೀಡ್ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರು, ಅದೇ ಇನ್ವೆಸ್ಟ್ಮೆಂಟ್ ಈ ಫೀಡ್ ಕೊಟ್ರೇನು ನಿಮ್ಗೆ ಒಂದು ದಿನಕ್ಕೆ ಆಲ್ಮೋಸ್ಟ್ 10 ಲೀಟರ್ಸ್ ಅಂದ್ರೆ 30 ಅಂದ್ರೆ 300 ರೂಪೀಸ್ ನಿಮ್ಗೆ ಒಂದ್ ದಿನಕ್ಕೆ ಎಕ್ಸ್ಟ್ರಾ ನಿಮ್ಗೆ ಸಿಗ್ತಾ ಇದೆ. ಬರೀ ಹಾಲ್ ಮೇಲೆ ನಿಮ್ಗೆ 1 ಲೀಟರ್ಗೆ 2 ರೂಪೀಸ್ ಜಾಸ್ತಿ ಆಗಿದೆ. ಅಂದ್ರೆ ತಿಂಗಳಿಗೆ ಆಲ್ಮೋಸ್ಟ್ ಎಷ್ಟು ಸಿಗ್ಬೋದು? 700 ಅಂದ್ರೆ 7000, ಆಲ್ಮೋಸ್ಟ್ 10,000 ತನಕ ನಿಮ್ಗೆ ಬೆನಿಫಿಟ್ ಇದೆ. ಅದೇ ಫೀಡ್ಗೆ ಅದೇ ರೇಟ್ ಕೊಡ್ತದ, ಈಗ ಫೀಡ್ಗೂ ಅದೇ ರೇಟ್ ಕೊಡ್ತಾ ಇದೀವಿ. ಪ್ರಾಫಿಟ್ ಇದೆ. ಈಗ ಒಂದ್ ದಿವಸ ಎತ್ತ ಹೋದ್ರೆ 200 ರೂಪಾಯಿ ಅಂತೂ ಉಳಿಯುತ್ತೆ. ಒಂದ್ ದಿವಸಕ್ಕೆ, ಒಂದ್ ಟೈಮ್ಗೆ, ಒಂದ್ ದಿವಸಕ್ಕೆ, ದಿವಸದಲ್ಲಿ ಅಂದ್ರೆ 300 ಉಳಿಯುತ್ತೆ. ಹಂಗಂದ್ರೆ ಬೆಳಗ್ಗೆ 150, ಸಂಜೆ 150 ಅಂದ್ರು ದಿವಸ 300 ಉಳಿಯುತ್ತೆ. ತಿಂಗಳ ಒಂದು 90,000 ಸೇವ್ ಆಗುತ್ತೆ ನಮ್ಗೆ ಈ ಫೀಡ್ ಹಾಕಕ್ ಹಿಡಿದ್ಮೇಲೆ. ಒಂದ್ ತಿಂಗಳಿಗೆ 10,000 ರೂಪೀಸ್ ನಿಮ್ಗೆ ಎಕ್ಸ್ಟ್ರಾ ಇನ್ಕಮ್ ಬರ್ತಾ ಇದೆ. ಸೊ ಒಂದ್ ಫಾರ್ಮರ್ಗೆ 10,000 ರೂಪೀಸ್ ಇನ್ಕಮ್ ಬಂದ್ರೆ ಫುಲ್ ಹ್ಯಾಪಿ ಅಲ್ವಾ? ಸೊ ಫಾರ್ಮರ್ಸ್ ಯೂಸ್ ಮಾಡಬಹುದು ನಮ್ ಫೀಡ್. ಥ್ಯಾಂಕ್ ಯು ಸರ್. ಓಕೆ.